ಭಾರತದ ಟಾಪ್ 10 ಸ್ಟ್ರಾಂಗೆಸ್ಟ್ ಡಾಗ್ ಬ್ರೀಡ್ಸ್ ಯಾವ್ದು ಅಂತ ತಿಳ್ಕೊಳ್ಳೋಣ. 10ರಿಂದ 1 ಕೋಣ. 1ನೇ ಸ್ಥಾನ ಯಾವ್ದು ತಗೊಂಡಿದೆ ಅಂತ ಆ ಕುತೂಹಲ ನಿಮ್ಗೂ ಇರ್ಲಿ. 10ನೇದು ಪಾಂಡಿಕೋನ, ಆಂಧ್ರ ಪ್ರದೇಶದ ಬ್ರೀಡು. ಇದು ಶಕ್ತಿಶಾಲಿ ತಳಿ ಅಂತಾನೆ ಫೇಮಸ್ ಆಗಿದೆ. 9ನೇದು ರಾಂಪುರ್ ಹುಂಡು, ಇದು ಉತ್ತರ ಪ್ರದೇಶದಲ್ಲಿ ಬ್ರೀಡ್ ಮಾಡಲಾಗುತ್ತೆ. ಇದು ಬೇಟೆ ಸಾಮರ್ಥ್ಯಕ್ಕೆ ಪ್ರಸಿದ್ಧಿಯಾಗಿದೆ. ಇನ್ನ 8ನೇದು ಮುದೋಳ್ ಹುಂಡು, ನಿಮಗೆಲ್ರಿಗೂ ಗೊತ್ತಿದಲ್ಲ, ಕರ್ನಾಟಕದ್ದು. ಇದು ವೇಗಕ್ಕೆ ಪ್ರಸಿದ್ಧಿಯಾಗಿದೆ. ಇವನ್ ಭಾರತೀಯ ಸೇನೆನಲ್ಲೂ ಬಳಸಲಾಗುತ್ತೆ. ಇನ್ನ 7ನೇದು ಚಿಪ್ಪೆಪಾರೆ, ತಮಿಳುನಾಡಿನಲ್ಲಿ ಹುಟ್ಟಿದೆ. ಇದಕ್ಕೆ ಮಿಂಚಿನ ವೇಗದಲ್ಲಿ ಓಡುವ ಬೇಟೆಗಾರ ಅಂತಾನೆ ಹೆಸರು ತಗೊಂಡಿದೆ. 6ನೇದು ಕನ್ನಿ ಬ್ರೀಡು, ತಮಿಳುನಾಡಿಂದು. ನಿಷ್ಠೆ ಮತ್ತೆ ಚುರುಕುತನ ಇದು ಫೇಮಸ್ ಆಗಿದೆ. ಇನ್ನು 5ನೇದು ಬಕರ್ವಾಲ್, ಜಮ್ಮು ಮತ್ತೆ ಕಾಶ್ಮೀರಗಳಲ್ಲಿ ಇದನ್ನ ನೀವು ಕಾಣಬಹುದು. ಕುರಿ ಮತ್ತೆ ಮೇಕೆಗಳನ್ನ ಕಾಡು ಪ್ರಾಣಿಗಳಿಂದ ರಕ್ಷಿಸುತ್ತೆ ಅಂತ ಇದನ್ನ ಬ್ರೀಡ್ ಮಾಡಲಾಗುತ್ತೆ. ಇನ್ನ 4ನೇದು ಗಡ್ಡಿ ಕುತ್ತ, ಹಿಮಾಚಲ ಪ್ರದೇಶದ್ದು. ಚಿರತೆ ಮತ್ತೆ ತೋಳಗಳನ್ನ ಎದುರಿಸುವಲ್ಲಿ ಇದು ತುಂಬಾ ಧೈರ್ಯಶಾಲಿಯಾಗಿದೆ. 3ನೇದು ಬುಲ್ಲಿ ಕುತ್ತ, ಪಂಜಾಬ್ ಪ್ರಾಂತ್ಯದ್ದು. ಅಗಾಧ ಗಾತ್ರ ಮತ್ತೆ ಅಪಾರ ಶಕ್ತಿ ಹೊಂದಿದೆ. 2ನೇದು ಕೊಂಬೈ, ತಮಿಳುನಾಡಿನ ಬ್ರೀಡ್. ಇದು ರಕ್ಷಣಾತ್ಮಕ ಗುಣಗಳಿಗೆ ಪ್ರಸಿದ್ಧಿಯಾಗಿದೆ. ಸೊ 1ನೇದು ಯಾವುದು? ಎನಿ ಗೆಸಸ್? ಎಸ್, ಇಟ್ಸ್ ರಾಜಪಾಳ್ಯಂ. ಭಾರತದ ಅತ್ಯಂತ ಪ್ರಸಿದ್ಧ ಸ್ಥಳೀಯ ರಕ್ಷಕ ತಳಿಗಳಲ್ಲಿ ರಾಜಪಾಳ್ಯಂ ಮೊದಲ ಸ್ಥಾನದಲ್ಲಿದೆ. ಇದು ತಮಿಳುನಾಡಿನಲ್ಲಿ ಹುಟ್ಟಿದೆ. ನಮ್ಮ ಇಂಡಿಯಾದಲ್ಲೇ ಎಷ್ಟು ಸ್ಟ್ರಾಂಗ್ ಬ್ರೀಡ್ಸ್ ಇದೆ ನೋಡಿ. ಯಾರಾದ್ರೂ ಫಾರಿನ್ ಬ್ರೀಡ್ಸ್ ಬೇಡ, ಇಂಡಿಯನ್ ಬ್ರೀಡ್ಸ್ ಬೇಕು ಅಂದ್ರೆ ಈ ಬ್ರೀಡ್ಸ್ ಗಳಿಗೆ ಹೋಗ್ಬೋದು. ಯಾಕೆಂದ್ರೆ ಇಂಡಿಯನ್ ಕ್ಲೈಮೇಟ್ಸ್ಗೆ ಇದು ಸೂಟಬಲ್ ಆಗಿರುತ್ತೆ. ಇನ್ನು ಪೇಜ್ನ ಫಾಲೋ ಮಾಡ್ಕೊಂಡಿಲ್ಲ ಅಂದ್ರೆ ಫಾಲೋ ಮಾಡ್ಕೊಳ್ಳಿ. ನಿಮ್ಮ ಪ್ರತಿಯೊಂದು ಫಾಲೋ ನೀವು ನಮಗೆ ಕೊಡೋ ಸಪೋರ್ಟು ಮತ್ತಷ್ಟು ವಿಡಿಯೋ ಮಾಡೋದಕ್ಕೆ ಸ್ಫೂರ್ತಿ ಸಿಗುತ್ತೆ.